ಇಂಥ ಒಂದು ದಾಳಿಗಳು ಅಂತ ಬಂದಾಗ, ಪ್ರಿಸಿಷನ್ ಅಟ್ಯಾಕ್ಸ್ ಅಂತ ಬಂದಾಗ ಒಂದು ವಿಷಯ ಬಂದೇ ಬರುತ್ತೆ. ಹಿಂದೆ ಕೂಡ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಸುನಿಲ್, ಸರ್ಜಿಕಲ್ ಸ್ಟ್ರೈಕ್ ಎಲ್ಲಿ ಮಾಡಿದ್ರು, ಯಾರು ಮಾಡಿದ್ರು, ಹೇಗಾಯ್ತದು, ನಿಜವಾಗ್ಲೂ ಅಲ್ಲಿ ನೂರಾರು ಉಗ್ರರನ್ನ ಸಾಯಿಸ್ಬಿಟ್ರ? ಈ ಪ್ರಶ್ನೆ ಅವತ್ತಿನ ಕಾಲಘಟ್ಟದಲ್ಲೂ ರೈಸ್ ಆಗಿತ್ತು. ಇವತ್ತಿಗೆ ನಾವು ಇಂದಿನ ನೆಲೆ ಹೊಡೆದಾಕಿದ್ದೀವಲ್ಲಿ, ಇಂಥ ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಆಗಿದೆ, ಇಂಥ ಕ್ರಿಕೆಟ್ ಸ್ಟೇಡಿಯಮ್ಗೂ ಅಲ್ಲಿ ಡ್ಯಾಮೇಜ್ ಆಗಿದೆ. ಇದೆಲ್ಲ ಒಂದಷ್ಟು ಫೋಟೋಗಳು, ಪಿಕ್ಚರ್ಗಳೆಲ್ಲ ಬಂತು. ಇದ್ರ ಜೊತೆಗೆ ಬಿಡಿ, ಯುದ್ಧ ಅಂದಾಗ ಸತ್ಯವೇ ಸಂತ್ರಸ್ತ ಅಂತ ಒಂದು ಮಾತಿದೆ. ಅಲ್ಲಿ ರಿಯಲ್ ವಿಕ್ಟಿಮ್ ಯಾರು ಯುದ್ಧದಲ್ಲಿ ಅಂದರೆ ಸತ್ಯನೇ. ಟ್ರೂತ್ ಇಸ್ ದ ಗ್ರೇಟೆಸ್ಟ್ ಕ್ಯಾಶುಯಾಲಿಟಿ ಅಂತ ಹೇಳಿ, ಅದೇ ದೊಡ್ಡ ಸಂತ್ರಸ್ತ ಇಲ್ಲಿ, ಅದು ದೊಡ್ಡ ಗಾಯಾಳು ಅಂತ, ಸತ್ಯಕ್ಕೆ ದೊಡ್ಡ ಗಾಯಾಳು ಅದು ಅಂತ ಹೇಳಿ ಇರಲಿ. ಸೊ ಹಾಗಾಗಿ ಇಂಥ ವಿಚಾರಗಳು ಬಂದಾಗ ದೇಶದ ಜನತೆಗೆ ಈ ಪೊಲಿಟಿಕಲ್ ಪಾರ್ಟಿಗಳ ಪ್ರಕಾರವಾಗಿ ಅವರವರ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ತಾರೆ. ಈಗ ನೀವು ಮಹಾಂತೇಶ್ ಕೇಳಿದ್ರೆ ತಪ್ಪೇನ್ರಿ ನಾವು ಕೇಳೋದು, ಯಾರನ್ನು ಸಾಯಿಸಿದ್ರಿ ಇವರು ಹೇಳಿ ಅಂತ ಅವ್ರು ಕೇಳ್ತಾರೆ. ಇವ್ರನ್ನ ಕೇಳಿದ್ರೆ ದೇಶ, ಭದ್ರತೆ, ದೇಶ ಪ್ರೇಮ, ಸೈನ್ಯದ ಬಗ್ಗೆ ಡೌಟ್ ಪಡ್ತೀರಾ ಅಂತ ಕೇಳ್ತಾರೆ. ಹೌ ಟು ಹ್ಯಾಂಡಲ್ ದಿಸ್ ಥಿಂಗ್ ಅಂತ ಹೇಳಿ. ಒಂದು ವಿಷಯ ಜನಕ್ಕೆ ಗೊತ್ತಿರಬೇಕು. ಓಕೆ, ಅದೇನು ಅಂತ ಹೇಳಿದ್ರೆ, ಇಂಡಿವಿಜುವಲಿ ನಮ್ಮ ಒಪಿನಿಯನ್ಸ್ಗೆ ನಾವು ಎಂಟೈಟಲ್ಡ್. ನಾನು ಯಾವ ಒಪಿನಿಯನ್ ಬಗ್ಗೆ, ಯಾವ ಪಾರ್ಟಿ ಏನು ಹೇಳುತ್ತೆ, ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಬಿಕಾಸ್ ನನ್ನ ಒಪಿನಿಯನ್ಗೆ ನಾನು ಕೂಡ ಎಂಟೈಟಲ್ಡ್. ಹ್ಯಾವಿಂಗ್ ಸೆಡ್ ದಟ್, ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಸ್ಟ್ರಾಟಜಿಕ್ ಸೈಲೆನ್ಸ್ ಈಸ್ ನಾಟ್ ಎ ವೀಕ್ನೆಸ್. ಓಕೆ, ಅದು ಒಂದು ನೆಸೆಸಿಟಿ ನ್ಯಾಷನಲ್ ಸೆಕ್ಯೂರಿಟಿಗೆ. ಈಗ ನಮ್ಗೇನು ಟಾಸ್ಕ್ ಇರುತ್ತೆ ನಾವು ಮುಗಿಸ್ಕೊಂಡು ನಾವು ಬರ್ತೀವಿ, ಪ್ರತಿಯೊಬ್ರು ಮಾಡೋದು ಅದೇನೆ. ಯಾರೂ ಬಂದು ನಾನು ನಿನ್ನೆ ಹೋಗಿ ರಾತ್ರಿ ಈ ಕೆಲಸ ಮಾಡಿ ಇಷ್ಟು ಜನನ ಸಾಯಿಸಿ ಬಂದೆ ಅಂತ ಯಾರು ಹೇಳ್ಕೊಳಲ್ಲ. ಅದು ನಮ್ಮ ಕೆಲಸ ಅಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ರೀಸನ್, ನಾವು ಯಾವುದೇ ಫೋಟೋ ಆಪ್ಸ್ ಅಲ್ಲಿ ಇಲ್ಲ, ನಾವು ಶೋ ಬಿಸ್ ಅಲ್ಲಿ ಇಲ್ಲ. ಇಟ್ಸ್ ಎ ಪ್ರೊಫೆಷನಲ್ ಎಪೊಲಿಟಿಕಲ್ ಆರ್ಮಿ ವಿಚ್ ರನ್ಸ್ ಪ್ಯೂರ್ಲಿ ಆನ್ ಚೈನ್ ಆಫ್ ಕಮಾಂಡ್. ಆ ಚೈನ್ ಆಫ್ ಕಮಾಂಡ್ ಅಲ್ಲಿ ಪ್ರೆಸಿಡೆಂಟ್ ಇಂದ ಸ್ಟಾರ್ಟ್ ಆಗಿ ಲೋಕಲ್ ಕಮಾಂಡರ್ ಯಾರಿರ್ತಾರೆ ಅಟ್ ದ ಲೋಯೆಸ್ಟ್ ಲೆವೆಲ್, ಇಟ್ ಕ್ಯಾನ್ ಬಿ ಅ ಸೆಕ್ಷನ್ ಕಮಾಂಡರ್. ಕಮಾಂಡ್ ಆ ರೀತಿ ಫ್ಲೋ ಆಗುತ್ತೆ. ಒಂದು ವಾರ್ ಅಂತ ಹೋದ್ರೆ ತುಂಬಾ ಸಿನರ್ಜಿ ಬೇಕಾಗತ್ತೆ. ನಾವು ಯಾವುದೇ ಫೋಟೋ ಆಪ್ಸ್ ನಾವು ಯಾವತ್ತೂ ನಾವು ಮಾಡಕ್ ಹೋಗಲ್ಲ. ಸೊ ಈ ರೀತಿ ಇರುವಾಗ ಇದನ್ನ ಅರ್ಥ ಮಾಡ್ಕೋಬೇಕು. ವರ್ಲ್ಡ್ ಅಲ್ಲಿ ಯಾವುದೇ ಮಿಲಿಟರಿ ಆಪರೇಷನ್ ನಡೀಲಿ, ಜಸ್ಟ್ ಟು ಕೋಟ್ ಅನ್ ಎಕ್ಸಾಂಪಲ್, ಒಸಾಮಾ ಬಿನ್ ಲ್ಯಾಡೆನ್ ಸತ್ತಾಗ ಬರಾಕ್ ಒಬಾಮಾ 2011 ನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಇಟ್ ವಾಸ್ ನಾಟ್ ಎ ಪ್ರೆಸ್ ಮೀಟ್, ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಇಂಥ ದಿನ ಅಬೋಟಾಬಾದ್ ಅಲ್ಲಿ ಆನ್ ಮೈ ಕಮಾಂಡ್ ವಿ ಹ್ಯಾವ್ ಕಿಲ್ಡ್ ಒಸಾಮಾ ಬಿನ್ ಲ್ಯಾಡೆನ್. ಅವ್ರು ಇಷ್ಟೇ ಹೇಳಿದ್ದು, ಡೀಟೇಲ್ಸ್ ಕೊಟ್ರ, ಅವ್ರು ಮೂವೀಸ್ ಮಾಡಿದ್ರು ಆಮೇಲೆ. ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಅದು ಅದಕ್ಕೆ ಅಂತ ಅದು ಜೆರಾನಿಮೋ ಅಂತ, ಅದು ದಟ್ಸ್ ಎ ಸೆಪರೇಟ್ ಮೂವಿ. ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ US ಅಲ್ಲಿ. ಬಟ್ ಅದನ್ನ ಯಾರು ಆ ಆಪರೇಷನ್ಗೆ ಹೋಗಿದ್ರು ಅವ್ರು ಬಂದು ಹೇಳ್ಕೊಂಡ್ರ? ಯಾವತ್ತೂ ಹೇಳಲ್ಲ. ನಾ ಹೇಳ್ದೆ ಅಲ್ವಾ, ನಮ್ ಕೆಲಸ ಅದಲ್ಲ. ಅದ್ರ ಅರ್ಥ ಅದು ನಡೆದಿಲ್ಲ ಅಂತನ. ಮಿಲಿಟರಿ ಏನ್ ಮಾಡ್ಬೇಕು ಅದು ಮಾಡ್ತಾನೆ ಇರುತ್ತೆ. ವೆದರ್ ಆರ್ ನಾಟ್ ಸಂಬಡಿ ಕ್ವೆಶನ್ಸ್ ಇಟ್. ನಮಗ್ ಕ್ವೆಶನ್ಸ್ ನಾವ್ ಯಾವತ್ತೂ ಹೆದರಲ್ಲ. ಪ್ರಶ್ನೆ ಬಂದ್ರೆ, ಬಿಕಾಸ್ ನಾ ಉತ್ತರ ಕೊಡೋದು ನಮ್ ಕೆಲಸ ಅಲ್ಲ. ನಮ್ ಕೆಲಸ, ನಮಗೆ ಈ ಒಂದು ಟಾಸ್ಕ್ ಸಿಕ್ಕಿದೆ, ನಾವು ಆ ಟಾಸ್ಕ್ ಮುಗಿಸ್ತೀವಿ ನೋ ಮ್ಯಾಟರ್ ವಾಟ್. ಅಂಡ್ ನಾವು ಅದನ್ನ ನಾವು ಮಾಡಿ ತೋರಿಸಿದೀವಿ. ದೇಶದ ಜನಕ್ಕೆ ಇಷ್ಟು ಗೊತ್ತಿದ್ರೆ ಸಾಕು. ಹ್ಯಾವ್ ಫೇತ್ ಇನ್ ಯುವರ್ ಆರ್ಮ್ಡ್ ಫೋರ್ಸಸ್. ಎಲ್ಲಾ ಸಿಸ್ಟಮ್ಸು ಫೇಲ್ ಆದಾಗ ಕಟ್ಟ ಕಡೆಯದಾಗ ಬರೋದು ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಎಲ್ಲಾರನ್ನೂ ಕಾಪಾಡೋದು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಮಾತ್ರನೇ. ವಿಜಯ್ ಶಾ ಹೇಳಿದ್ದು ಮಾತು ಒಂದು, ಅಂದ್ರೆ ಉಗ್ರನ ಸಹೋದರನೇ ಕಳಿಸ್ಬಿಟ್ಟಿದ್ವಿ ನಾವು ಅಂತ ಹೇಳಿ. ಪ್ಲೇ ಮಾಡಿ, ವಿಜಯ್ ಶಾ ಬೈಟ್ ಪ್ಲೇ ಮಾಡಿ ಇಲ್ಲಿ. जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. और जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं. ಯಾವ ಉಗ್ರರು ನಮ್ಮ ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ರೋ ಅವರ ಉಗ್ರರ ಸಹೋದರಿಯನ್ನೇ ನಾವು ಕಳಿಸ್ಕೊಟ್ಟಿದ್ವಿ, ಅವ್ರಿಗೆ ಅವರೇ ಪಾಠ ಕಲಿಸಿಬಿಟ್ಟಿದ್ದಾರೆ ಅಂತ ಒಂದು ಮಾತು ಬಂತು. ಜೋರಾದ ಟೀಕೆ ಕೂಡ ವ್ಯಕ್ತವಾಯಿತು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಕೂಡ ಆಯ್ತಿತ್ತು. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಒಂದು ಚಾಟಿ ಬೀಸ್ತಾ ಇದೆ. ಇವತ್ತಿಗೆ ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ವಿಚಾರಣೆ ಕೂಡ ಮುಂದಕ್ಕೆ ಹೋಗಿದೆ. ಮಹಾಂತೇಶ್, ಇಲ್ಲಿ ಉಗ್ರನ ಸಹೋದರಿ ಎನ್ನುವುದನ್ನು, ಉಗ್ರರ ಧರ್ಮದೊಂದಿಗೆ ಯಾವ ವೀರ ವನಿತೆ, ಆ ಹುಡುಗಿ ಕೂಡ ಅದೇ ಧರ್ಮದಲ್ಲಿ ಹುಟ್ಟಿದವಳಾದ ಕಾರಣದಿಂದಾಗಿ ಉಗ್ರನ ಸಹೋದರಿ ಆಗಿಬಿಡ್ತಾಳ. ಇಲ್ಲಿ ಉಗ್ರನ ಒಂದು ಧರ್ಮದಲ್ಲಿ ಹುಟ್ಟಿದ ಕಾರಣಕ್ಕೆ ಅದೇ ಧರ್ಮದವ್ರು ಆ ಕಡೆ ದಾಳಿ ಮಾಡಿದ್ರೆ ಉಗ್ರನ ಸಹೋದರಿ ಅಂತ ಹೇಳಬಹುದಾ ನಾವು ಅಂತ ಪ್ರಶ್ನೆ ಇಲ್ಲಿ. ಮಹಾಂತೇಶ್ ಅವರೇ ಸರ್, ನೋಡಿ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜನರೇ ಗೊತ್ತಾಗ್ತಾ ಇದೆ. ಜನರು ಅದಕ್ಕೆ ಏನು ಉತ್ತರ ಕೊಡಬೇಕು, ಎಲ್ಲೆಲ್ಲಿ ಮಾತಾಡ್ತಾರೆ. ಹಳ್ಳಿಗಳಲ್ಲಿ ಸಹ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದರೆ ಮತ್ತು ಇವತ್ತು ಸಹ RSSನ ಒಬ್ಬರು ಪ್ರಮುಖರು ಈಗ ಬಂದ ಸುದ್ದಿ ಪ್ರಕಾರ ಅದನ್ನು ಸುಪ್ರೀಂ ಕೋರ್ಟು
ತಕ್ಕೇನೆ ಏನೋ ಒಂದು ಮಾತನ್ನ ಅವರೇ ಮಾಡ್ಕೊಂಡ್ ಬಂದಿದ್ದಾರೆ. RSS ಅವರು ಏನ್ ಮಾತಾಡಿದ್ರು? RSS ಇದೆ ನೋಡಿ, ಯಾರು ಮಾತಾಡಿದ್ರು ಹೇಳಿ. ಕೇಳ್ತೀನಿ, ಹೆಸರು ಇದೆ, ಇಲ್ಲೇ ಇದೆ ನೋಡಿ. ಏನ್ ಮಾತಾಡಿದ್ರು, ಯಾರು ಮಾತಾಡಿದ್ರು, ಯಾರು ದೇಶದ ಬಗ್ಗೆ ಮಾತಾಡಿದ್ದಾರೆ? 2 ನಿಮಿಷ ಇಲ್ಲಿ ಈಗ ಬರ್ತಾ ಇದೆ, ಇಡೀ ದೇಶದಲ್ಲಿ ಗೊತ್ತು ನೋಡಿ. RSS ನ ನಾಯಕ ವಿವಾದಾತ್ಮಕ ಹೇಳಿಕೆ. ಯಾರ್ರೀ ನಿಮ್ಗೆ ಹೆಸರೇ ಗೊತ್ತಿಲ್ಲ? ಕೇಳಿಲ್ಲ, ಇದೆ, ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಚಂದ್ರಶೇಖರ್ ನಂದಕುಮಾರ್ ಅಂತ ಹೇಳಿ ಉಗ್ರನ ರಾಷ್ಟ್ರೀಯ RSS ನ ಸ್ವಯಂ ಸೇವಕ ಹಿರಿಯ ನಾಯಕ ಜಿ ನಂದಕುಮಾರ್, ಇವರು ವಿವಾದಾತ್ಮಕ ಹೇಳಿಕೆ ಬರ್ತಾ ಇದೆ. ಇದೆಲ್ಲ ಏನ್ ಸರಿಯಲ್ಲ. ಹೇಳ್ರಿ, ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಿಲ್ಲ, ಅದು ಏನ್ ಹೇಳಿದ್ದಾರೆ ಅಂತ ಹೇಳಿ. ನಿಮಗೆ ಗೊತ್ತಾಗ್ತದೆ, ಇಡೀ ರಾಜ್ಯ ದೇಶದಲ್ಲಿ ನೋಡ್ತಾ ಇದ್ದಾರೆ ಏನಂತ. ಬೇರೆ ಪ್ರಶ್ನೆ ಕೇಳಿದ್ದಾರೆ. ಉಗ್ರನ ಸಹೋದರಿ ಹೇಗಾದ್ರೆ ಇವರು ಅಂತ ಹೇಳಿ ವಿಜಯ್ ಶಾ ಅವರ ನಾನು ಆಗ್ಲೇ ಸ್ಟಾರ್ಟಿಂಗ್ ಮಿನಿಸ್ಟರ್ ದೇಶ ವಿರೋಧಿಗಳ ಬಗ್ಗೆ, ದೇಶದ ವಿರೋಧ ಬಗ್ಗೆ ಯಾರೇ ಮಾತಾಡ್ತಾರೋ ಅವರೆಲ್ಲರೂ ಥರ್ಡ್ ಕ್ಲಾಸ್ಗಳೇ. ನಿಮ್ ಪಾರ್ಟಿ ಅವರಾದ್ರು ಕಿಚ್ಕೋಬೇಡ್ರಿ, ನಿಮ್ ತರ ನಾನು ಹೇಳ್ತಾ ಇದ್ದೀನಲ್ರಿ, ಅತ್ಯುಗ್ರ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಇದು ನನ್ನ ಪಾರ್ಟಿಯ ನಿಲುವು ಕೂಡ. ಅದಕ್ಕೋಸ್ಕರ ನನ್ನ ಪಾರ್ಟಿ ಅಲ್ಲಿನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಿತಾನಂದ ಶರ್ಮಾ ಅವ್ರನ್ನ ಅವರೊಬ್ಬರ ಡೆಪ್ಯೂಟ್ ಮಾಡ್ಬಿಟ್ಟಿದೆ. ಅವ್ರ ಎಕ್ಸ್ಪ್ಲನೇಷನ್ ತಗೊಂಡು ಏನ್ ಆಕ್ಷನ್ ತಗೋಬೇಕು ನೀವು ತಗೊಳ್ಳಿ ಅಂತೇಳಿ. ಅದೇ ಕಾರಣಕ್ಕೋಸ್ಕರನೇ ಅವ್ರು ಇವತ್ತು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳ್ತಾ ಹೇಳಿದ್ರು, ನಾನು ಒಂದ್ ಸರಿ ಅಲ್ಲ ಆ ತಾಯಿಗೆ, ನನ್ನ ಸಹೋದರಿಗೆ 10 ಸರಿ ನಾನು ಕ್ಷಮೆ ಕೇಳ್ತೀನಿ, ನನ್ನಿಂದ ತಪ್ಪಾಗಿದೆ, ನನ್ನ ಸಹೋದರಿ ತರ ಅಂತೇಳಿ ಕೇಳಿದ್ದಾರೆ. ಆ ಕ್ಷಮೆ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಮಾತಾಡಿದ್ದು 100% ತಪ್ಪು, 100% ತಪ್ಪು. ದೊಡ್ಡ ಮಾತುಗಳಲ್ಲಿ ಖಂಡಿಸ್ತೀನಿ. ದೇಶದ ಬಗ್ಗೆ, ನಮ್ಮ ಸಹೋದರಿಯರ ಬಗ್ಗೆ ಯಾರೇ ಮಾತಾಡಿದ್ರು ಅದು ತಪ್ಪು. ಇದು ನನ್ನ ನಿಲುವು, ನನ್ನ ಪಕ್ಷದ ನಿಲುವು. ಫೈನಲ್ ಇಂಥ ಮಾತುಗಳು ಬಂದಾಗ ಇದೇನಾದರೂ ಆರ್ಮಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತಾ ಇಂಥ ಹೇಳಿಕೆಗಳು, ಅಥವಾ ಈ ಹೇಳಿಕೆಗಳಿಗೂ ಆರ್ಮಿಗೂ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಆರ್ಮಿ ತನ್ನ ಕೆಲಸ ಏನು, ದೇಶದ ಗಡಿ ಕಾಯೋದು, ಜನಗಳಿಗೆ ಕಾಪಾಡೋದು, ಅಷ್ಟರ ಬಗ್ಗೆ ಮಾತ್ರ ಫೋಕಸ್ ಮಾಡುತ್ತಂತ ಸುನಿಲ್ ನಮಗೆ ಗೊತ್ತಿರೋದೇ ಅದು. ನಾವು ಒಂಥರ ಅದು ಹೇಳ್ತಾರಲ್ಲ, ಬ್ಲಿಂಕರ್ಡ್ ಹಾರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಈ ಕುದುರೆಗೆ ಕಣ್ಣಿಗೆ ಕಟ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ರೇಸಲ್ಲಿ ಓಡೋವಾಗ ಫೋಕಸ್ ಬರೀ ಮುಂದೆ ಇರಬೇಕು, ಆ ಕಡೆ ಈ ಕಡೆ ನೋಡಬಾರ್ದು, ಡಿಸ್ಟ್ರಾಕ್ಷನ್. ನಾವು ಆ ರೀತಿ ಕಾರಣ ಇಲ್ದಿರೋ ಟ್ರೈನಿಂಗ್ ಅನ್ನೋದಾಗಲ್ಲ. ಎಲ್ಲ ಈಗ ದೇಶಭಕ್ತಿ ಅನ್ನೋದು ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗುತ್ತೆ, ನಮ್ಮ ಟ್ರೈನಿಂಗ್ ಅಕಾಡೆಮಿ ಒಳಗಡೆ. ಆದ್ರೆ ಆ ಟ್ರೈನಿಂಗ್ ಅನ್ನೋದಿರುತ್ತಲ್ಲ, ನಮ್ಗೆ ಬರೀ ದೇಶಭಕ್ತಿ ಅನ್ನೋದು ಮಾತ್ರನೇ ಸಾಕಾಗಲ್ಲ. ಅಲ್ಲಿ ತುಂಬಾ ಬೇರೆ 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 ಆಸ್ಪೆಕ್ಟ್ಸ್ ಇರುತ್ತೆ. ಅಲ್ಟಿಮೇಟ್ಲಿ ಗುಂಡಿಗೆ ಎದೆ ಕೊಡೋದಿರತ್ತಲ್ಲ, ಒಂದ್ ಆ ಕಡೆಯಿಂದ ಗುಂಡಿಗೆ ಎದೆ ಕೊಡೋದು, ಅದಕ್ಕೋಸ್ಕರ ಏನ್ ಬೇಕಾಗತ್ತೆ, ಸುಪ್ರೀಂ ಮೋಸ್ಟ್ ಫಾರ್ಮ್ ಆಫ್ ದೇಶಭಕ್ತಿ, ಅದನ್ನ ನಮ್ಗೆ ಕೊಡೋದು ನಮ್ಮ ಟ್ರೈನಿಂಗ್. ಅದನ್ನ ಕಮಿಟ್ಮೆಂಟ್ ಅಂತ ಬಿಟ್ಟು ಕರಿತೀವಿ. ಸೊ ಈ ರೀತಿ ಇದು ಏನೇ ನಡೀತಾ ಇರಲಿ, ಏನೇ ಹೇಳಲಿ, ಸೋಫಿಯಾ ಖುರೇಶಿ, ಕರ್ನಲ್ ಸೋಫಿಯಾ ಖುರೇಶಿ ನಾಳೆ ಮತ್ತೆ ಏನಾದರೂ ಆದ್ರೆ ಪ್ರೆಸ್ ಮೀಟ್ಗೆ ಬಂದೇ ಬರ್ತಾರೆ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸೇನ್ ಬಂದೇ ಬರ್ತಾರೆ. ನಮ್ಮ ಫಾರಿನ್ ಸೆಕ್ರೆಟರಿ ಬಂದೇ ಬರ್ತಾರೆ, ಬ್ರೀಫ್ ಮಾಡೇ ಮಾಡ್ತಾರೆ. ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಡಿಪೆಂಡಿಂಗ್ ಆನ್ ವಾಟ್ ಹ್ಯಾಸ್ ಬೀನ್ ಟೋಲ್ಡ್ ಟು ದೆಮ್, ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸುನಿಲ್, ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ ಹಟ್ಟಿ ಅವರೇ. ನೋಡೋಣ, ಇಂಥ ಒಂದು ಮಾತುಗಳು ಬರ್ತಾ ಇರ್ತವೆ, ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರ್ತವೆ. ಇಲ್ಲಿಗೆ ನಿಲ್ಲುವ ಲಕ್ಷಣಗಳಂತೂ ಇಲ್ಲ. ಇದು ಮುಂದುವರಿಯಬಹುದು. ಆದ ಕಾಲಕ್ಕೆ ಅದು ಮುಂದುವರೆದಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗಳ ಬಗ್ಗೆ ಕೂಡ ಕೇಳ್ತೀನಿ ಅಂತ